ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎರಡು ಪೀಠದ ಟ್ರಸ್ಟ್ಗಳು ನಂಬಿಕೆ ಕಳೆದುಕೊಂಡಿವೆ. ಸಮಾಜಕ್ಕೆ ಕೆಲಸ ಮಾಡುವವರು ಯಾರೂ ಇಲ್ಲ. ಇಲ್ಲಿ ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಈ ಟ್ರಸ್ಟ್ಗಳನ್ನ ಬಳಸಿದ್ದಾರೆ. ಎರಡು ಪೀಠದ ಟ್ರಸ್ಟ್ಗಳು ನಂಬಿಕೆಯನ್ನ ಕಳೆದುಕೊಂಡಿದ್ದಾವೆ. ಸಮಾಜಕ್ಕೆ ಕೆಲಸ ಮಾಡುವವರು ಯಾರೂ ಇಲ್ಲ. ಇಲ್ಲಿ ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಈ ಟ್ರಸ್ಟ್ಗಳನ್ನ ಬಳಸಿಕೊಂಡಿದ್ದಾರೆ. ಉಚ್ಚಾಟನೆ ಮಾಡಿಸಿಕೊಂಡವರು ಇಬ್ಬರು ಅವರೇ. ಸರ್ಕಾರವನ್ನ ಬ್ಲಾಕ್ ಮೇಲ್ ಮಾಡಲೆಂದೇ ಈ ಟ್ರಸ್ಟ್ಗಳಿದ್ದಾವೆ. ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ 11 ಕೋಟಿ ಕೊಟ್ಟಿದ್ದಾರೆ. ಈ ಎರಡು ಟ್ರಸ್ಟ್ಗಳ ಮೇಲೆ ಜನ ನಂಬಿಕೆಯನ್ನ ಕಳೆದುಕೊಂಡಿದ್ದಾರೆ. ಈ ವಚನಾನಂದ ಸ್ವಾಮೀಜಿ ಏನು ಸತ್ಯ ಹರಿಶ್ಚಂದ್ರನೇ ಅಲ್ಲ. ಇವರ ಮನೆಯಲ್ಲಿ ಬೆಕ್ಕು ನಾಯಿ ಸಹಿತ ಇವರ ಮಾತು ಕೇಳಲ್ಲ. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡ್ರಿ, ಈಗ ಅವು ಎರಡೂ ಪೀಠದ ಏನು ಟ್ರಸ್ಟ್ ಅದಾವಲ್ಲ, ಅವೆಲ್ಲ ನಂಬಿಕೆ ಕಳ್ಕೊಂಡವು. ಯಾರು ಅವ್ರ ರೊಕ್ಕ ತಿಂದವರು ಇವ್ರ ರೊಕ್ಕ ತಿಂದವ್ರು ಏನು ನಡೆದೈತಲ್ಲ, ಇದು ಎರಡೂ ಕಡೆ ಅದೇ ನಡೆದದೆ. ಸ್ವಂತ ಖಾಸಗಿ ಆಸ್ತಿ ಮಾಡ್ಕೊಂಡಾರೆ. ಅದಕ್ಕೆ ಎರಡು ಟ್ರಸ್ಟ್ಗಳು ಹಂಗೆ ಅದಾವೆ. ಅದಕ್ಕೆ ಅವರಿಂದ ಏನು ಸಮಾಜಕ್ಕೆ ನ್ಯಾಯ ಸಿಗುವುದಿಲ್ಲ. ಇವತ್ತು ಯಾರು ಪ್ರಾಮಾಣಿಕರದಾರ, ಸಮಾಜಕ್ಕಾಗಿ ಕೆಲಸ ಮಾಡೋಂಥವ್ರು ಇಲ್ಲ. ಅಲ್ಲಿ ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಈ ಟ್ರಸ್ಟ್ಗಳನ್ನು ನೋಡಿ ಸ್ವಂತ ತಮ್ಮ ಹೆಸರಲ್ಲೇ ಆಸ್ತಿ ಕಟ್ಕೊಂಡಾರೆ ಕೆಲವೊಂದು ಜನ. ಮತ್ತು ಈ ಸಮಾಜಕ್ಕೆ ಹೆಂಗೆ ಒಳ್ಳೇದಾಗ್ತದೆ? ಅದರಿಂದ ಏನು ಉಚ್ಚಾಟನೆ ಮಾಡಿದ್ರು ಉಚ್ಚಾಟನೆ ಮಾಡಿದವರು ಅವ್ರು ಅದಾರ, ಉಚ್ಚಾಟನೆ ಮಾಡಿದವರು ಉಚ್ಚಾಟನೆ ಮಾಡಿಸ್ಕೊಂಡವ್ರು ಇಬ್ಬರು ಅವರೇ ಅದಾರೆ. ಸಾಮಾಜಿಕವಾಗಿ ಅಲ್ಲಿ ಕಳಕಳಿ ಇಲ್ಲ. ಒಂದು ಏನಾಗಿದೆ ಅಂದ್ರೆ, ಈ ಸರ್ಕಾರಗಳನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಟ್ರಸ್ಟ್ಗಳು ಇದ್ದಂಗೆ ಅದಾವೆ. 11 ಕೋಟಿ ರೂಪಾಯಿ ಕೊಟ್ಟಾರೆ ಹಿಂದೆ ಯಡಿಯೂರಪ್ಪ ಸರ್ಕಾರ. ಅದೆಲ್ಲ ಅದನ್ನು ಪೂರ್ತಿ ಫೇಕ್. ಇವನ್ ಗ್ರಾಮ ಪಂಚಾಯತಿ PDO ಸಹಿತ ಡುಪ್ಲಿಕೇಟ್ ಸಹಿ ಮಾಡ್ಯಾರ. ಎಲ್ಲ ಬಿಲ್ಲುಗಳು ಡುಪ್ಲಿಕೇಟು. ಮತ್ತು ಇವ್ರನ್ನ ಹೆಂಗೆ ನಂಬ್ತೀರಿ? ಈ ಟ್ರಸ್ಟ್ ಹೆಂಗೆ ಸಮಾಜಕ್ಕೆ ಒಳ್ಳೇದು ಮಾಡ್ತದೆ? ಈ ಕಡೆಯೂ ಅದೇ, ಇದು ಕೂಡಲ ಸಂಗಮ ಇದೂ ಟ್ರಸ್ಟ್ನೂ ಅದೇ. ಅದು ಒಂದು ಖಾಸಗಿ ಆಸ್ತಿಯಾಗಿದೆ. ಅದರಿಂದ ಈ ಎರಡೂ ಟ್ರಸ್ಟ್ಗಳಿಂದ ಸಮುದಾಯಕ್ಕೇನು ಒಳ್ಳೆಯದಾಗೋದಿಲ್ಲ. ನನಗೆ ಕೇಳಿದ್ರೆ ಅವು ಎರಡೂ ಟ್ರಸ್ಟ್ಗಳ ಮೇಲೆ ಜನ ವಿಶ್ವಾಸ ತೆಗೆದು ಹಾಕಿದ್ದಾರೆ. ಅವ್ರ ಬಗ್ಗೆ, ಅಲ್ಲಿರುವ ಟ್ರಸ್ಟಿಗಳ ಬಗ್ಗೆ ಯಾರ್ದು ವಿಶ್ವಾಸ ಇಲ್ಲ. ಮತ್ತು ಸ್ವಾಮಿಗಳೂ ಅದೇ ರೀತಿ ನೋಡ್ಕೊಂಡಾರೆ. ಇವರೇನು ವಚನಾನಂದ